ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳ ಆಹಾರ ಧಾನ್ಯ ವಿತರಣೆಯಲ್ಲಿ ಅಧಿಕಾರಿಗಳು ಅಕ್ರಮವೆಸಗುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಬೋಳ್ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶ್ರವಣ್ ಕುಮಾರ್ ಡಿ ನಾಯಕ್ ಆರೋಪಿಸಿದ್ದಾರೆ. ಕಲಬುರಗಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ಗಳಿಗೆ ಆಹಾರ ಧಾನ್ಯ ವಿತರಣೆಯಲ್ಲಿ ಭಾರೀ ಅಕ್ರಮ ನಡೆಯುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಜಿಲ್ಲೆಯಲ್ಲಿರುವ ಹಾಸ್ಟೆಲ್ಗಳಿಗೆ ಆಹಾರ ಧಾನ್ಯ ವಿತರಣೆ ಮಾಡಲು ಬೆಂಗಳೂರು ಮೂಲದ ಸೌರಿ ರಾಜನ್ ಕೇಂದ್ರೀಯ ಭಂಡಾರ ದೊಮ್ಮಲೂರಿಗೆ ಟೆಂಡರ್ ನೀಡಲಾಗಿದೆ. ಈ ಟೆಂಡರ್ದಾರರು ವಾಹನಗಳಿಗೆ ಜಿಪಿಎಸ್ ಅಳವಡಿಸಲಿಲ್ಲ, ಕಡ್ಡಾಯ ಲೇಬಲಿಂಗ್ ಉಲ್ಲಂಘನೆ ಮಾಡಿದ್ದಾರೆ, ಪಡಿತರ ಎತ್ತುವಳಿ ಮತ್ತು ಸರಬರಾಜರು ನಿಯಮ ಉಲ್ಲಂಘನೆ ಮಾಡಿ ಫುಡ್ ಸಪ್ಲೈನಲ್ಲಿ ಗೋಲ್ಮಾಲ್ ನಡೆಸುತ್ತಾ ಭ್ರಷ್ಟಾಚಾರ ಮಾಡಲಾಗಿತ್ತು ಅಂತ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದ್ದಾರೆ. ಬಿಸಿಎಂನ ಜಿಲ್ಲಾ ಅಧಿಕಾರಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಟೆಂಡರ್ದಾರ ನಿಯಮ ಉಲ್ಲಂಘಿಸದಿದ್ದರೂ ಬಿಲ್ ಮಾಡುವ ಮೂಲಕ ನೇರವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಭ್ರಷ್ಟಾಚಾರ ನಡೆಸುತ್ತಿರುವ ಜಿಲ್ಲಾ ಅಧಿಕಾರಿ ಸೋಮಶೇಖರ್ ಅವರನ್ನು ಕರ್ತವ್ಯದಿಂದ ವಜಾ ಮಾಡಿ ತನಿಖೆ ನಡೆಸಬೇಕೆಂದು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ಸಹ ನೀಡಿದರು. ಬಡ ವಿದ್ಯಾರ್ಥಿಗಳು ಏನೋ ಒಂದು ವಿದ್ಯಾಭ್ಯಾಸ ಮಾಡಬೇಕಂತೇಳಿ ಏನೋ ಸರ್ಕಾರಿ ವಸತಿ ನಿಲಯಗಳೇನು ಇರ್ತಾರೆ. ಇವತ್ತು ದಿವಸ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರಿಗೆ ಇವತ್ತು ದಿವಸ ಈ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಡಿ ಸೋಮಶೇಖರ್ ಅವರು ತಮ್ಮ ಒಂದು ಇಲಾಖೆಯಲ್ಲಿರ್ತಕ್ಕಂಥ ತಮ್ಮ ಒಂದು ಪ್ರಾಬಲ್ಯದಿಂದ ಇವತ್ತು ದಿವಸ ಈ ಇಂದಿನ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಇಂದಿನ ಒಬ್ಬ ಡಿ ಏನು ತಪ್ಪು ಮಾಡಿದ್ದಾರೆ ಅದನ್ನು ಸರಿಪಡಿಸ್ಬೇಕಂತೇಳಿ ಮೆಮೊ ಕೊಟ್ಟಿದ್ದು ಕೂಡ ಇವತ್ತು ದಿವಸಲೇ ಪಾಲನೆ ಮಾಡಬೇಕಾಗಿತ್ತಂಥದ್ದು ಇವರ ಕರ್ತವ್ಯ. ಇವರು ಬಂದು ಸುಮಾರು ತಿಂಗಳುಗಳೇ ಕಳೆದರೂ ಕೂಡ ಇವತ್ತು ಅದು ಪಾಲನೆ ಮಾಡಲಾರ್ದ್ರ ಜೊತೆಗೆ ಇವತ್ತು ದಿವಸ ಇವರು ಎಲ್ಲ ಒಂದು ತಾಲೂಕು ಮಟ್ಟ ಅಧಿಕಾರಿಗಳಿಗಾಗಿರ್ಬೋದು ಎಲ್ಲರಿಗೂ ತಮ್ಮ ಒಂದು ಅಧಿಕಾರದ ಪ್ರಭಾವ ಬಳಸಿ ಈ ಒಂದು ಏನು ಯಾವುದೇ ರೀತಿಯ ಫುಡ್ ಸರಿಯಾಗಿ ಸಪ್ಲೈ ಮಾಡದೇನೆ ಮತ್ತು ಏನು ವಾಹನಕ್ಕೆ GPS ಕೊಡಿಸ್ಬೇಕು ಅದನ್ನು ಕೂಡ ಮಾಡದೇನೆ ಸಂಪೂರ್ಣವಾಗಿ ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇಲಾಖೆ ಮಂತ್ರಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಕೊಡದಂಥ ಡಿ ಸೋಮಶೇಖರ್ ಅವರು ಇವತ್ತು ದಿವಸ ಕಲಬುರಗಿ ಜಿಲ್ಲೆಗೆ ಇವತ್ತು ದಿವಸ ಬಂದಿದ್ದು ಭಾಳ ದುಃಖಕರ ವಿಷಯ. ಇವರು ರಾಜಕೀಯ ಪ್ರಭಾವ ಬಳಸಿ ನಮ್ಮ ಭಾಗದ ವಿದ್ಯಾರ್ಥಿನಿಯರ ಅನ್ನಕ್ಕೆ ಕಣ್ಣಾಗ್ತಾ ಇದ್ದಾರೆ. ಹಾಗಾಗಿ ಇದು ಈ ವಿಷಯದಲ್ಲಿ ಕೂಡಲೇ ಲೋಕಾಯುಕ್ತರನ್ನು ಕಣ್ಮುಚ್ಚಿ ಕುಂತಾರೆ ಗೊತ್ತಿಲ್ಲ, ಅವರು ಕೂಡ ಮಧ್ಯಪ್ರವೇಶಿಸಬೇಕು ಮತ್ತು ಸರ್ಕಾರ ಕೂಡ ಇಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಸಂಘಟನೆ ಮತ್ತು ಗ್ರಾಮೀಣ ಹೋರಾಟ ಸಮಿತಿ ಸೇರಿದಂತೆ ಹಿಂದೂಪರ ಜನಪರ ಸಂಘಟನೆಗಳ ಜೊತೆಗೂಡಿ ಉಸ್ತುವಾರಿ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡಬೇಕಾದಂಥ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಕೊಡ್ತೀನಿ. ಅದರ ಜೊತೆ ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗದ ಇಲಾಖೆ ವತಿಯಿಂದ ಏನು ನಡೀತಾ ಇದೆ, ಏನು ವಸತಿ ನಿಲಯಗಳು, ಆ ವಸತಿ ನಿಲಯಕ್ಕೆ ವಿದ್ಯಾರ್ಥಿಗಳಿಗೆ ಏನು ಆಹಾರ ಸರಬರಾಜು ಆಗಬೇಕು, ಪೂರ್ತಿ ಏನು ಟೆಂಡರ್ ಷರತ್ತುಗಳಿದೆ, ಏನು ಜಿಲ್ಲಾಧಿಕಾರಿಗಳ ಆದೇಶ ಅನ್ವಯ ಮತ್ತು ಸರ್ಕಾರದ ಆದೇಶವನ್ನೇ ಅನ್ವಯ ಆ ಒಂದು ಆಹಾರ ಪದಾರ್ಥಗಳು ಕಾನೂನುಬದ್ಧವಾಗಿ ಸರಬರಾಜು ಆಗಬೇಕಾಗಿತ್ತು. ಆದರೆ ಇಲ್ಲಿರ್ತಕ್ಕಂಥ ಏನು ಹಿಂದುಳಿದ ವರ್ಗದ ಉಪನಿರ್ದೇಶಕರಾದ ಸೋಮಶೇಖರ್ ಅವರು ಡಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತಿನ ದಿನಲೇ ತಮಗೆ ಮನಸೋ ಇಚ್ಛೆ ಇವತ್ತು ಆಹಾರ ಪದಾರ್ಥಗಳನ್ನು ಏನು ಸರ್ಕಾರದ ಸುತ್ತಲೆಗಳೇನಿದೆ ಅವು ಷರತ್ತುಗಳೇನದು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಇವತ್ತು ಆ ಒಂದು ಪದಾರ್ಥಗಳ ಏನು ಸರಬರಾಜುವಲ್ಲಿ ಭಾರಿ ಪ್ರಮಾಣದ ಅಕ್ರಮ ಮಾಡ್ತಾ ಇದ್ದಾರೆ ಇವರು. ಯಾಕಂದರೆ ಸರ್ಕಾರದ ನಿಯಮಗಳ ಪ್ರಕಾರ ಏನು ಮಾಡಬೇಕಂದ್ರೆ ಆ ಒಂದು ಯಾವುದೇ ಒಂದು ಆಹಾರ ಪದಾರ್ಥಗಳು ಸರಬರಾಜು ಆಗಬೇಕಂದ್ರೆ ಆ ಒಂದು ವಾಹನಕ್ಕೆ GPS ಇರಬೇಕು ಕಂಪಲ್ಸರಿ. ಆದರೆ GPS ಲೊಕೇಶನ್ ಇಲ್ಲದೆ ಇವತ್ತು ಬಿಲ್ ಪಾವತಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಪ್ರತಿಯೊಂದು ವಸತಿ ನಿಲಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಏನು ಹಾಜರಾತಿ ಪಡಿಬೇಕಾದರೆ ಕಂಪಲ್ಸರಿ ಬಯೋಮೆಟ್ರಿಕ್ ಇದೆ. ಅದು ಬಯೋಮೆಟ್ರಿಕ್ ಕುಂಟ ನೆಪ ಹೇಳಿ ಟೆಕ್ನಿಕಲ್ ಪ್ರಾಬ್ಲಮ್ ಆದಂತೇಳಿ ಸುಮಾರು ಒಂದು 6 ತಿಂಗಳಿನಿಂದ ಅಂಥದ್ದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ನೆಪ ಹೇಳಿ ಸುಮಾರು ಏನಿಲ್ಲ ಅಂದರೂ 250 ಜನರು ವಿದ್ಯಾರ್ಥಿಗಳ ವಸತಿ ನಿಲಯದಾಗ ಇರ್ತಾರೆ ಅಂಥವ್ರು ಬೋಗಸ್ ಬಿಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಒಂದು ವಸತಿ ನಿಲಯಕ್ಕೆ ಆಹಾರ ಸಪ್ಲೈ ಆಗಬೇಕಾದ್ರೆ ಈ ಪ್ರತಿ ತಿಂಗಳು 2ನೇ ತಾರೀಕು ಒಳಗಾಗಿ ಸಂಪೂರ್ಣವಾಗಿ ಆ ವಸತಿ ನಿಲಯಕ್ಕೆ ಎಷ್ಟೆಷ್ಟು ಪ್ರಮಾಣದಾಗ ಆಹಾರ ಬೇಕು ಅದು ಸರಬರಾಜು ಆಗಬೇಕು. ಆದರೆ ಇವರು ಟೆಂಡರ್ದಾರರು ಯಾವುದೇ ರೀತಿಯಾದ ಆ ವಸತಿ ನಿಲಯಗಳಿಗೆ ಆ ದಿನಾಂಕದ ಒಳಗೆ ಸರಬರಾಜು ಆಗಲ್ಲ. ಬಿಟ್ಟು ಎಷ್ಟು ಒಂದು 10 ಕ್ವಿಂಟಲ್ ಬೇಕಾಗಿತ್ತಂದರೆ 2 ಕ್ವಿಂಟಲ್ ಕೊಡೋದು, 3 ಕ್ವಿಂಟಲ್ ಕೊಡೋದು, ಇಂಥ ಒಂದು ದಂಧೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಆಯ್ತು ಅಂದ್ರೆ ಆ ಒಂದು ಆಹಾರ ಸರಬರಾಜು ಯಾವುದೇ ವಸ್ತುಗಳ ಮೇಲೆ ನಾಟ್ ಫಾರ್ ಸೇಲ್ ಅಂತೇಳಿ ಸಿಲ್ ಇರಬೇಕು. ಮತ್ತು ಅಕ್ಕಿ ಮತ್ತು
ಗೋಧಿ FCI ಏನು ಆಹಾರ ಕೇಂದ್ರ ಸರ್ಕಾರದ ಏನು ಆಹಾರ ಇಲಾಖೆ ಇದೆ ಅದರಿಂದನೇ ತೊಗೊಂಡು ನೇರವಾಗಿ ಟೆಂಡ್ರ್ ವಸತಿ ನಿಲಯಕ್ಕೆ ಸಪ್ಲೈ ಮಾಡಬೇಕು. ಇವೆಲ್ಲ ಕಾನೂನುಗಳು ಮುರಿದು ಇವತ್ತು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರದ ಹಣ ಲೂಟಿ ಮಾಡ್ತಾ ಇದ್ದಾರೆ ಇವರು ಎಲ್ಲ ಅಧಿಕಾರಿಗಳಿಗೆ. ಇವತ್ತು ಸೋಮಶೇಖರ್ DDR ಏನು ಮಾಡ್ತಾ ಇದ್ದಾರೆ, ಇವತ್ತು ವಸತಿ ನಿಲಯದ ಹಾಸ್ಟೆಲ್ ವಾರ್ಡನ್ಗಳಿಂದ ಆಗಿರ್ಬೋದು, ತಾಲೂಕು ಆಫೀಸರ್ಗಳಿಂದ ಆಗಿರ್ಬೋದು, ಸುಮ್ಮನೆ ಏನು ಅವು ಏನು ಪದಾರ್ಥಗಳು ಸಪ್ಲೈ ಆಗ್ಲದೆ ಸಪ್ಲೈ ಮಾಡಿರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಮೆಮೊ ಕೊಡ್ತೀನಿ, ನೋಟಿಸ್ ಕೊಡ್ತೀನಿ, ಇಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಅಧಿಕಾರಿಗಳು ನಮ್ಮ ಜಿಲ್ಲೆದಾಗಿದ್ದರೂ ನಮ್ಮ ಜಿಲ್ಲಾ ಉದ್ಧಾರ ಆಗಲ್ಲ. ಕೂಡಲೇ ಇವರಿಗೆ ಕೆಲಸದಿಂದ ವಜಾ ಮಾಡಬೇಕು ಮತ್ತು ಇದ್ರ ಬಗ್ಗೆ ಉನ್ನತ ಮಟ್ಟ ತನಿಖೆ ಆಗಬೇಕು. ಅದೇ ರೀತಿಯಾಗಿ ಅಲ್ಲೇ ಜಿಲ್ಲಾ ಕಚೇರಿಯಲ್ಲಿ ಕಚೇರಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಕ್ಕಂಥ ಮೊಹಮ್ಮದ್ ಅರೀಫನವರು ಸುಮಾರು 23 ವರ್ಷದಿಂದ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾಕಂದ್ರೆ ಜಗತ್ತಿನಾಗ ಇವತ್ತು 7ನೇ ಅದ್ಭುತ ಅಂತ ನಾವು ಹೇಳ್ತಿದ್ವು. ಇದು ನಮ್ಮ BCM ಇಲಾಖೆ ನೋಡ್ರೆ ನಾವು 8ನೇ ಅದ್ಭುತ ಕಾಣ್ಬೋದು. 23 ವರ್ಷ ಯಾರು ಒಂದೇ ಇಲಾಖೆದಾಗ ಕೆಲಸ ಮಾಡಿದವ್ರು ಸಿಗ್ತಾರ. ಇವರು ಯಾಕಪ್ಪ ಅಂದ್ರೆ ಅಲ್ಲಿ ಒಂದು ರುಚಿ ಹತ್ತಿಬಿಟ್ಟದು. ಹೆಂಗೆ ಇವತ್ತು ಇದಕ್ಕೂ ಒಂದು ಯಾವುದೇ ಒಂದು ಚಿಗಣಿಗೆ ಹೆಂಗೆ ರುಚಿ ಹತ್ತದ ಅಕ್ಕಿ ಗೋಧಿದು, ಹಂಗೆ ಇವ್ರಿಗೆ ರುಚಿ ಹತ್ತಿಬಿಟ್ಟದು. ಸಾಕಷ್ಟು ಅಕ್ರಮದ ಹಚ್ಚಿ ಮಾಡ್ಯಾರ. ಪೆಟ್ರೋಲ್ ಪಂಪ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ಬೇರೆ ಬೇರೆದವ್ರ ಹೆಸರಲ್ಲಿ ಸಾಕಷ್ಟು ಅಕ್ರಮ ಕೂಡ ಮಾಡಿದ್ದಾರೆ. ಇವ್ರ ಬಗ್ಗೆನೂ ಉನ್ನತ ಮಟ್ಟ ತನಿಖೆ ಮಾಡಿ ಇವರು ಕೂಡಲೇ ಇವರಿಗೆ ಸಸ್ಪೆಂಡ್ ಮಾಡಿ ಇವ್ರು ಏನೇನು ಮಾಡ್ಯಾರ ಅಕ್ರಮವನ್ನು ಸರ್ಕಾರ ಮುಟ್ಟುಗೋಲು ಹಾಕಬೇಕು. ಒಂದು ವೇಳೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಏನು ಈ BCM ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು ಇವರೆಲ್ಲರೂ ಕೂಡ ಇವರ ಮೇಲೆ ಕ್ರಮ ಕೈಗೊಂಡು ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಇಲ್ಲಾಂದರೆ ನಾವು ಉಗ್ರವಾದ ಪ್ರತಿಭಟನೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಏನು ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಲೋಕಾಯುಕ್ತಕ್ಕೆ ಏನು ಕಂಪ್ಲೇಂಟ್ ಕೊಡ್ತೀವಿ? ಈಗಾಗಲೇ ಎಲ್ಲ ದಾಖಲೆಗಳನ್ನ ನಾವು ಸಂಗ್ರಹಿಸಿದ್ದೀವಿ. ಇನ್ನೊಂದು 50% ದಾಖಲೆ ಬರೋದಿದೆ. ಇವೆಲ್ಲ ದಾಖಲೆಯನ್ನು ಕ್ರೋಢೀಕರಿಸಿ ನಾವು ಈ ಒಂದು BCM ಇಲಾಖೆಯಲ್ಲಿ ನಡ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಮಾನ್ಯ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಾವು ಪ್ರಕರಣ ಕೂಡ ದಾಖಲೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಏನಾದರೂ ನಂಬಿಕೆ ಏನಾದರೂ ಉಳಿದಿದೆ ಅಂದ್ರೆ ನಮ್ಮ ರಾಜ್ಯದಾಗ ಯಾವ ಇಲಾಖೆ ಮೇಲಪ್ಪ ಅಂದ್ರೆ ಲೋಕಾಯುಕ್ತರ ಮೇಲೆ. ಯಾಕಂದ್ರೆ ಭ್ರಷ್ಟಾಚಾರ ಪ್ರತಿಯೊಬ್ಬರನ್ನು ಹೊರಗೆ ತೆಗಿಯೋರು ಯಾರಪ್ಪ ಅಂದ್ರೆ ಏನು ಲೋಕಾಯುಕ್ತ ಸಂಸ್ಥೆ ಅವ್ರ ಮೇಲೆ ನಮ್ಗೆ ಭಾಳ ಗೌರವ ಅದ. ಇದು ಒಂದು ಅಕ್ರಮ ಭಾಳ ದೊಡ್ಡ ಪ್ರಮಾಣದಾಗ ಅದ. ವಿದ್ಯಾರ್ಥಿಗಳು ಅನ್ನಕ್ಕೆ ಕನ್ನ ಹಾಕ್ಲಾಕುತ್ತಾರ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಒದ್ದು ಜೈಲಿಗೆ ಹಾಕುವಂಥ ಕೆಲಸ ಲೋಕಾಯುಕ್ತರು ಮಾಡ್ತಾರ ಅಂತೇಳಿ ನಾವು ಈ ಸಂದರ್ಭದಾಗ ಕೇಳೋಕ್ಕೆ ಇಷ್ಟಪಡ್ತೀವಿ.